ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇಂದಿನ ವಿಷಯ ಸಾಮಾಜಿಕ ಮಾಧ್ಯಮಗಳು ಭಾರತದಲ್ಲಿ ಬಂದ್ ಆಗ್ತಾ ಇದೆಯೋ ಅನ್ನೋ ಒಂದು ಪ್ರಶ್ನೆ ಭಾಳ ಕಡೆ ಚರ್ಚೆ ಆಗ್ತಾಯಿದೆ. ನಿಜವಾಗಿ ಹೇಳಬೇಕಂದ್ರೆ ಬಂದ್ ಆಗೋದಿಲ್ಲ, ಅದನ್ನು ನಿಯಂತ್ರಣ ಮಾಡಲಾಗುತ್ತೆ. ಅದಕ್ಕೆ ಒಂದು ಬಿಲ್ ಕೂಡ ಕೇಂದ್ರ ಸರ್ಕಾರ ರೆಡಿ ಮಾಡಿಕೊಂಡಿದೆ. ಅದ್ರ ಬಗ್ಗೆ ಇವತ್ತು ಒಂದು ಚರ್ಚೆಯನ್ನು ಮಾಡೋಣ. ದಿ ಡ್ರಾಫ್ಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ 2024. ಇದು ಬಿಲ್ಲು, ಇದು ಇನ್ನೂ ಸಂಸತ್ತಲ್ಲಿ ಪಾಸ್ ಆಗಲಿಲ್ಲ, ಇನ್ನೂ ಚರ್ಚೆ ಆಗಲಿಕ್ಕಿದೆ. ಅದು ಬರಬೇಕು, ಸಂಸತ್ ಮುಂದೆ ಬಂದು ಅದು ಚರ್ಚೆ ಆಗಿ ಅದು ಎರಡೂ ಸಭೆಗಳಲ್ಲಿ ಪಾಸಾಗಿ ಆಮೇಲೆ ರಾಷ್ಟ್ರಪತಿಗಳು ಸೈನ್ ಮಾಡಿದಾಗ ಅದೊಂದು ಕಾನೂನು ಆಗುತ್ತೆ. ಇನ್ನೂ ಅದು ಬಿಲ್ ರೂಪದಲ್ಲಿದೆ. ಅಂದರೆ ಅದರ ಅರ್ಥ ಅವರು ಮಾಡೋ ಒಂದು ವಿಚಾರ ಇದೆ, ಅದು ಆಲ್ರೆಡಿ ಅವರು ಡ್ರಾಫ್ಟ್ ಬಿಲ್ಲನ್ನು ರೆಡಿ ಮಾಡ್ಕೊಂಡಿದ್ದಾರೆ, ಆಯಿತಾ. ಯಾಕೆ ಇದನ್ನು ನಿಯಂತ್ರಣ ಮಾಡಬೇಕು ಅಂತಂದರೆ, ಈಗ ದೊಡ್ಡ ಮಟ್ಟದಲ್ಲಿ ಈಗ ಬೆಳೆದು ಬಿಟ್ಟಿದೆ ಯಾವುದು ಸಾಮಾಜಿಕ ಮಾಧ್ಯಮ ಅನ್ನೋದು. ನೀವು ಈ ನ್ಯೂಸು ಇದರೊಳಗಲ್ಲಿ 30% ಅದು ಜಾಗ ಅಂದರೆ ಸಾಮಾಜಿಕ ಮಾಧ್ಯಮಗಳನ್ನ ಜನ ನೋಡ್ತಾ ಇದ್ದಾರೆ. ಮೇನ್ ಸ್ಟ್ರೀಮ್ ಮೀಡಿಯಾ ಬಿಟ್ಟು 30% ಅಷ್ಟು ಸಾಮಾಜಿಕ ಮಾಧ್ಯಮಗಳು ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಆದರೆ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ನಿಯಂತ್ರಣ ಅಂತ ಇಲ್ಲ, ಎಲ್ಲ ಅವ್ರಿಗೆ ಏನು ಬೇಕಾ ಆ ಥರ ಹೇಳ್ಕೊಳ್ಳೋ ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ. ನಿಯಂತ್ರಣನೇ ಇಲ್ಲ, ಆ ಥರ ಒಂದು ಬಂದಿದೆ. ಅದು ಸರ್ಕಾರಕ್ಕೆ ಗಮನಕ್ಕೆ ಬಂದು ಅವರು ಆ ಬಿಲ್ಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದು ಯಾರನ್ನು ಇದರಲ್ಲಿ ಇದು ಮಾಡ್ತಾರೆ ಅಂತಂದರೆ, ಇದ್ರ ವ್ಯಾಪ್ತಿಗೆ ಬರ್ತಾರೆ ಅಂತಂದರೆ ಬ್ರಾಡ್ಕಾಸ್ಟರ್ಸ್, ಬ್ರಾಡ್ಕಾಸ್ಟ್ ನೆಟ್ವರ್ಕ್ ಆಪರೇಟರ್ಸ್ ಮತ್ತು OTT ಪ್ಲಾಟ್ಫಾರ್ಮು ಮತ್ತು ಈ ಸಾಮಾಜಿಕ ಮಾಧ್ಯಮ, ಇವರೆಲ್ಲರೂ ಇದರ ವ್ಯಾಪ್ತಿಗೆ ಬರ್ತಾರೆ. ಇನ್ನು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಎಲ್ಲ ಇದರಲ್ಲಿ ವ್ಯಾಪ್ತಿಗೆ ಬರ್ತಾರೆ ಅಂತಂದರೆ ಅದಕ್ಕೆ ಅವರು ಒಂದು ಪ್ರಾವಿಷನ್ ಮಾಡಿದ್ದಾರೆ, ಸರ್ಟನ್ ಥ್ರೆಶೋಲ್ಡ್ ಆಫ್ ಸಬ್ಸ್ಕ್ರೈಬರ್ಸ್ ಅಂತ. ಅವರು ಇನ್ನೂ ಹೇಳಿಲ್ಲ, ಅದು ಫಿಕ್ಸ್ ಮಾಡಬೇಕು. ಒಂದು 25 ಲಕ್ಷನ 30 ಲಕ್ಷ 50 ಲಕ್ಷ ಈ ಥರ ಸಬ್ಸ್ಕ್ರೈಬರ್ಸ್ ಇದ್ದರೆ ಅವರು ಕೇಂದ್ರ ಸರ್ಕಾರದಿಂದ ಅನುಮತಿ ತಗೊಂಡು ಅವರು ಪ್ರಸಾರ ಮಾಡ್ಬೋದು ಅನ್ನೋದು. ಈ ಎಲ್ಲ ಏನು ಮೇಲ್ಗಡೆ ಹೇಳಿದ್ದೀನಲ್ಲ, ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಒಂದು ಅನುಮತಿಯನ್ನು ತೆಗೆದುಕೊಂಡೇ ಅವರು ಪ್ರಸಾರ ಮಾಡಬೇಕು. ಯಾವುದೇ ಕಾರ್ಯಕ್ರಮ ಇದ್ದರೂ ಪ್ರಸಾರ ಮಾಡಬೇಕು ಅಂತ ಇರೋದು. ಇನ್ನು ಇವರಿಗೂ ಇದು ಯೂಟ್ಯೂಬರಿಗೂ ಅಪ್ಲೈ ಆಗುತ್ತೆ. ಆದರೆ ಅಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ಥ್ರೆಶೋಲ್ಡ್ ಲಿಮಿಟ್ ಅದನ್ನು ಇನ್ನೂ ಫಿಕ್ಸ್ ಮಾಡಿಲ್ಲ. ಫಿಕ್ಸ್ ಮಾಡಿದ್ಮೇಲೆ ಅದರ ನಿಗದಿತ ಸಬ್ಸ್ಕ್ರೈಬರ್ಸ್ಗಿಂತ ಯಾರು ಜಾಸ್ತಿ ಇರ್ತಾರೆ ಅವರಿಗೆ ಇದು ಕಾನೂನು ಅನ್ವಯ ಆಗುತ್ತೆ ಮತ್ತು ಅವರು ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಅನುಮತಿ ತಗೊಂಡು ಗೈಡ್ಲೈನ್ಸ್ ಪ್ರಕಾರ ಅವರು ಪ್ರಸಾರ ಮಾಡ್ಬೋದು. ಇನ್ನು ಏನು ಇದರಲ್ಲಿ ಹೈಲೈಟ್ಸ್ ಏನಂತಂದರೆ, ಇದರಲ್ಲಿ 3 ಚೆಕ್ಸ್ ಮಾಡ್ತಾರೆ ಇದರಲ್ಲಿ. ಅಂದರೆ ಪ್ರಸಾರ ಡೈರೆಕ್ಟಾಗಿ ಹಿಂಗೆ ಏನೋ ಮಾಡೋದಲ್ಲ, ಅದಕ್ಕೊಂದು ಇದಿರಬೇಕು ಅಂತ, ನಿಯಂತ್ರಣ ಇರಬೇಕು ಅಂತ. ಒಂದು ಇಂಟರ್ನಲ್ ಸೆಂಟ್ರಲ್ ಇವ್ಯಾಲ್ಯೂಷನ್ ಕಮಿಟಿ ಅಂತ ಇರುತ್ತೆ, CEC ಅಂತ. ಅದು ಒಂದು ಪ್ರೋಗ್ರಾಮನ್ನು ಅದು ಸರ್ಟಿಫೈಡ್ ಮಾಡುತ್ತೆ. ಸರ್ಟಿಫೈಡ್ ಮಾಡಿದ್ಮೇಲೆ ಅದು ಪ್ರಸಾರ ಮಾಡ್ಬೋದು ಅಂತ ಒಂದು. ಎರಡನೇದು ಸೆಲ್ಫ್ ಸೆನ್ಸಾರ್ಶಿಪ್ ಅಂತ, ಅದು ಇವರು ತಮ್ಮನ್ನೇ ತಾವು ಇದು ಮಾಡ್ಕೊಳ್ಳೋದು, ನಿಯಂತ್ರಕ್ಕೆ ಒಳಪಡಿಸ್ಕೊಳ್ಳೋದು. ಯೋಚನೆ ಮಾಡಿ ಈ ಥರ ಇದನ್ನು ಪ್ರಸಾರ ಮಾಡ್ಬೋದು, ರಾಷ್ಟ್ರಕ್ಕೆ ಇದಕ್ಕೆ ಏನೂ ಧಕ್ಕೆ ಆಗಲ್ವಾ, ಈ ಥರ ಎಲ್ಲ ಯೋಚನೆ ಮಾಡಿ ಅದು ಸೆಲ್ಫ್ ಸೆನ್ಸಾರ್ಶಿಪ್ ಅಂತ ಒಂದು ಇದೆ ಅದರಲ್ಲಿ ಅಂಶ. ಇನ್ನೊಂದು ಏನಂದರೆ ಬ್ರಾಡ್ಕಾಸ್ಟ್ ಅಡ್ವೈಸರಿ ಕೌನ್ಸಿಲ್ ಅಂತ ಒಂದಿರುತ್ತೆ, ಆಯಿತಾ. ಅದು ಕೂಡ ಗಮನ ಹರಿಸುತ್ತೆ. ಯಾವುದೇ ಒಂದು ಇವರು ಪ್ರಸಾರ ಮಾಡಿದ್ರೆ ಅದು ಬ್ರಾಡ್ಕಾಸ್ಟ್ ಅಡ್ವೈಸರಿ ಕೌನ್ಸಿಲ್ ಅಂತ. ಈ ರೀತಿ 3 ಕಡೆ ಅದು ಚೆಕ್ ಆಗುತ್ತೆ. ಈ ಥರ ಯಾವುದೇ ಒಂದು ಕಾರ್ಯಕ್ರಮ 3 ಕಡೆಯಿಂದ ಚೆಕ್ ಆಗುತ್ತೆ. ಆವಾಗ ಒಂದು ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ಬರ್ಬೋದು ಅನ್ನೋ ಒಂದು ಆಶಯ. ಇನ್ನೊಂದು, ಈ ಕೇಂದ್ರ ಸರ್ಕಾರ ಯಾವಾಗ ಕ್ರಮ ಕೈಗೊಳ್ಬೋದು ಅಂತಂದರೆ, ಅವರು ಒಂದು ಪ್ರೋಗ್ರಾಮ್ ಕೋಡ್ ಅಂತ ಮಾಡಿರ್ತಾರೆ. ಆ ಪ್ರೋಗ್ರಾಮ್ ಕೋಡು ಹೀಗಿರಬೇಕು, ಕಾರ್ಯಕ್ರಮಗಳು ಹೀಗಿರಬೇಕು ಅಂತ. ಈ ಥರ ಯಾವುದಕ್ಕೂ ಈ ಥರ ಬಾಧಕ ಆಗಬಾರ್ದು, ರಾಷ್ಟ್ರದ ವಿರುದ್ಧ ಇರಬಾರ್ದು, ಆ ಥರ ಎಲ್ಲ ಒಂದು ಕೋಡ್ ಮಾಡಿರ್ತಾರೆ, ಪ್ರೋಗ್ರಾಮ್ ಕೋಡು. ಯಾರು ಆ ಪ್ರೋಗ್ರಾಮ್ ಕೋಡನ್ನು ವೈಲೇಟ್ ಮಾಡ್ತಾರೆ ಅವರು ಶಿಕ್ಷೆಗೆ ಅರ್ಹರು. ಶಿಕ್ಷೆ ಏನಂತಂದರೆ 20 ಲಕ್ಷದಿಂದ 50 ಲಕ್ಷದವರೆಗೆ ದಂಡ ಮತ್ತು 2 ವರ್ಷ ಜೈಲುವಾಸ. ಇನ್ನೊಂದು ಏನಂದರೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಇವರು ಕೋಡು ವೈಲೇಟ್ ಮಾಡಿದಾಗ ಅವ್ರೇನು ಶಿಕ್ಷೆ ಕೊಡ್ತಾರೆ, ಆ ಶಿಕ್ಷೆಗೆ ಅಪೀಲ್ ಪ್ರಾವಿಷನ್ನು ಇದರಲ್ಲಿಲ್ಲ. ಯಾವುದು ಡ್ರಾಫ್ಟ್ ಬಿಲ್ಲಲ್ಲಿ ಇನ್ನೂ ಅವರು ಅಪೀಲ್ ಪ್ರಾವಿಷನ್ ಮಾಡಿಲ್ಲ. ಅದರ ಅರ್ಥ ಅವ್ರು ಏನಾದ್ರು ಶಿಕ್ಷೆ ಕೊಟ್ಟರೆ ತಗೋಬೇಕು ಅಂತ ಅರ್ಥ. ಈ ಥರ ಇದೆ ಇದು ಇನ್ನೂ ಅದೇ ಡಿಸ್ಕಷನ್ ಲೆವೆಲಲ್ಲಿ ಇರೋದ್ರಿಂದ
ಸ್ವಲ್ಪ ಸಮಯ ಬೇಕಾಗ್ಬೋದು, ಒಂದು 3 ತಿಂಗಳು 6 ತಿಂಗಳು ಬೇಕಾಗ್ಬೋದು ಅದು ಬರಬೇಕಾದ್ರೆ. ಮತ್ತು ಅಲ್ಲಿ ಏನಾಗ್ತದೆ, ಈಗ ವಿರೋಧ ಪಕ್ಷಗಳ ಅವರ ಸ್ಟ್ಯಾಂಡ್ ಏನು, ಇದು ಪಾಸ್ ಆಗುತ್ತೋ ಇಲ್ಲೋ, ಈ ಥರದ್ದೆಲ್ಲ ಗಮನಿಸ್ಬೇಕು ನಾವು. ಅದು ಇನ್ನೂ ಅದು ಪೆಂಡಿಂಗ್ ಇದೆ ಇದು. ಆದರೆ ಇದು ಇದು ಒಂದು ಪಾಸಾಗುವ ಸಾಧ್ಯತೆ ಜಾಸ್ತಿ. ಯಾಕಂದರೆ ಯಾವುದಕ್ಕಾದ್ರೂ ಒಂದು ನಿಯಂತ್ರಣ ಅಂತ ಇರಬೇಕು. ಅದಕ್ಕೆ ಏನಾದರೂ ಸಣ್ಣ ಪುಟ್ಟ ತಿದ್ದುಪಡಿ ಇದು ಬದಲಾವಣೆ ಮಾಡ್ಕೊಂಡು ಪಾಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಒಂದು ಕಾನೂನಿನ ಅಗತ್ಯತೆ ಇತ್ತ ಅಂತ ಕೇಳಿದ್ರೆ, ಯಾವುದೇ ಒಂದು ಇದು ಮಾಡೋದು ಒಂದು ವಿಷಯದ ಬಗ್ಗೆ ಆದರೂ ಒಂದು ಕಾನೂನು ಅಂತ ಇದ್ದರೆ ಅದಕ್ಕೊಂದು ಬೆಲೆ ಇರುತ್ತೆ, ಅದಕ್ಕೊಂದು ಇದಿರುತ್ತೆ, ಸ್ಟೆಬಿಲಿಟಿ ಇರುತ್ತೆ. ಏನು ಬೇಕಾದರೆ ಮಾತಾಡ್ಬೋದು, ಅಥವಾ ವಾಕ್ ಸ್ವಾತಂತ್ರ್ಯ ಏನ್ಬಿಟ್ಟು ಏನು ಬೇಕಾದ್ರೆ ಮಾತಾಡ್ಬೋದು, ಆ ಅರ್ಥ ಅಲ್ಲ. ಒಂದು ಪರಿಮಿತಿಯಲ್ಲಿ ಒಂದು ಗೈಡ್ಲೈನ್ಸ್ ಒಳಗಡೆ ಒಂದು ಕಾರ್ಯಕ್ರಮ ಇದ್ದರೆ ಅದು ಅದರ ಗುಣಮಟ್ಟ ಚೆನ್ನಾಗಿರುತ್ತೆ ಅನ್ನೋದು ಒಂದು ನನ್ನ ಭಾವನೆ. ಈ ಕಾರ್ಯಕ್ರಮ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.